ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಸೋಮವಾರ ಅಂತಂದರೆ ರಾಯರ ಮಧ್ಯಾರಾಧನೆಯ ಪೂಜೆಯ ಒಂದು ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ. ಸೋಮವಾರ ಮಧ್ಯಾರಾಧನೆಯ ಪೂಜೆಯ ಸಮಯ ಅಂದರೆ ಶುಭ ಸಮಯ ಬಹಳ ಬೇಗ ಬಂದಿರೋದ್ರಿಂದ ನೀವು ಭಾನುವಾರ ರಾತ್ರಿಯೇ ದೇವ್ರ ಮನೆಯೆಲ್ಲ ಮತ್ತು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕ್ಲೀನ್ ಮಾಡ್ಕೊಳ್ಳೋದು ಅಂತಂದರೆ ಈಗೆಲ್ಲ ಹೂಗಳನ್ನು ಹಾಕ್ಕೊಂಡಿರ್ತೀರ, ಆ ಹೂಗಳನ್ನು ತೆಗೆಯುವಂತಹದ್ದು ಎಲ್ಲವನ್ನು ಮಾಡ್ಕೋಬೇಕಾಗತ್ತೆ. ಅಂತಂದರೆ ರಾಯರ ಫೋಟೋಗಳಿಗೆ ಮತ್ತು ಬೇರೆ ಫೋಟೋಗಳಿಗೆಲ್ಲ ಏನು ಹೂವನ್ನು ಭಾನುವಾರ ಹಾಕ್ಕೊಂಡಿರ್ತೀರ ಆ ಹೂಗಳನ್ನೆಲ್ಲ ಪೂರ್ತಿಯಾಗಿ ತಕ್ಕೊಂಬಿಡಿ. ಫೋಟೋಗಳಿಂದ ಆ ಹೂ ಎಲ್ಲ ಎತ್ತಿ ಹೊರಗಡೆ ಹಾಕ್ಕೊಂಡು ಮತ್ತು ರಾಯರ ಫೋಟೋವನ್ನು ಮಾತ್ರ ಒರೆಸಿಟ್ಕೋಬೇಕು. ಯಾರೋ ಕಮೆಂಟಲ್ಲಿ ಕೇಳಿದ್ರಿ 3 ದಿವಸನೂ ದೇವ್ರ ಮನೆಯ ಎಲ್ಲ ಫೋಟೋಗಳನ್ನು ಒರೆಸಿಟ್ಕೋಬೇಕಾ ಅಂತಂದು. ಎಲ್ಲ ಫೋಟೋಗಳನ್ನು ಒರೆಸ್ಕೊಳ್ಳುವಂತಹ ಅಗತ್ಯ ಇಲ್ಲ. ರಾಯರ ಫೋಟೋವನ್ನು ಮಾತ್ರ ಮತ್ತೆ ನೀವು ಭಾನುವಾರ ನೈಟ್ ಕೂಡ ಒರೆಸಿಟ್ಕೋಬೇಕಾಗತ್ತೆ. ಗಂಧ ಎಲ್ಲ ಹಚ್ಚಲಿಕ್ಕೆ ಹೋಗಬೇಡಿ. ಇನ್ನು ಸೋಮವಾರ ಬೆಳಗ್ಗೆ ನಿಮ್ಮ ಪೂಜೆಗೆ ಶುಭ ಸಮಯ ಅಂತಂದರೆ ಬೆಳಗ್ಗಿನ ಜಾವ 4:45ರಿಂದ 5:35 ಒಳಗೆ. ಅಂದರೆ ನೀವು ಬೇಗನೆ ಎದ್ದೇಳಬೇಕು. ಬೇಗ ಎದ್ದು ರಾಯರ ಫೋಟೋಗೆ ಗಂಧ ಹಚ್ಕೊಳ್ಳೋದು, ದೀಪಗಳನ್ನು ಸಿದ್ಧ ಮಾಡ್ಕೊಳ್ಳೋದು ಎಲ್ಲ ಈ ಸಮಯಕ್ಕೆ ಮುಂಚೆ ಮಾಡಿಕೊಂಡು ಈ 4:45ರಿಂದ 5:35 ಒಳಗಡೆ ದೀಪವನ್ನು ಹಚ್ಚುವಂತಹದ್ದು, ಧೂಪವನ್ನು ತೋರಿಸುವಂತಹದ್ದು ಆ ಕೆಲಸಗಳನ್ನು ಮಾಡ್ಕೋಬೇಕು. ಎದ್ದು ಬಂದು ಈ ಸಮಯದಲ್ಲಿ ಪೂಜೆ ತಯಾರಿಯನ್ನು ಮಾಡ್ಕೋಬೇಡಿ. ಇನ್ನು ರಾಯರ ಫೋಟೋಗೆ ಗಂಧವನ್ನು ಹಚ್ಕೊಳ್ಳಿ. ಈ ದಿನವೇ ಮುಖ್ಯವಾದಂತಹ ದಿನ. ಅಂದರೆ ಈ ಆರಾಧನೆ 3 ದಿನಗಳು ಏನು ನಾವು ಪೂಜೆ ಮಾಡ್ತೀವಲ್ವ, ಆ 3 ದಿನಗಳಲ್ಲಿ ಇದು ಅತ್ಯಂತ ಮುಖ್ಯವಾದಂತಹ ದಿನ ಆಗುತ್ತೆ. ಏಕೆ ಅಂತಂದರೆ ಮನುಕುಲದ ಉದ್ಧಾರಕ್ಕೋಸ್ಕರ ರಾಯರು ಬೃಂದಾವನಸ್ಥರಾದಂತಹ ಒಂದು ಸುದಿನ. ಹೀಗಾಗಿ ಹೆಚ್ಚು ನಿಷ್ಠೆಯಿಂದ ಅವರನ್ನು ಅವತ್ತಿನ ದಿವಸ ಆರಾಧಿಸಬೇಕು. ಒಂದು ಯೋಚನೆ ಮಾಡಿ, ರಾಯರು ನಮಗೋಸ್ಕರ ಈ ಭೂಲೋಕದಲ್ಲಿ ಉಳಿಯುವಂತಹ ನಿರ್ಧಾರವನ್ನು ತೆಗೆದುಕೊಂಡು ನಮಗಾಗಿ ಇಲ್ಲೇ ಬೃಂದಾವನಸ್ಥರಾಗಿ ಕೂತಂತಹ ಒಂದು ದಿವಸವನ್ನು ನಾವು ಎಷ್ಟು ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಣೆ ಮಾಡಬೇಕಲ್ವ. ಹೀಗಾಗಿ ಎಲ್ಲರೂ ನಿಷ್ಠೆಯಿಂದ ಅವತ್ತಿನ ದಿವಸ ರಾಯರ ಪೂಜೆಯನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ. ಇನ್ನು ಅವತ್ತಿನ ದಿವಸ ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ತುಳಸಿ ಮಾಲೆಯನ್ನು ರಾಯರಿಗೆ ಏರಿಸಿ, ಅವರಿಗೆ ಅತ್ಯಂತ ಪ್ರಿಯವಾದಂತಹ ಹೂವುಗಳು ಯಾವ್ಯಾವುದು ಅಂತ ಹೇಳ್ತೀನಿ. ನಿಮಗೆ ಅದರಲ್ಲಿ ಯಾವುದು ಸಿಗುತ್ತೆ ಅದನ್ನು ದಯಮಾಡಿ ಬಳಸ್ಕೊಳ್ಳಿ. ರಾಯರಿಗೆ ದುಂಡು ಮಲ್ಲಿಗೆ ಅಂತಂದರೆ ಬಹಳ ಪ್ರೀತಿ. ಅದರ ಜೊತೆಗೆ ಕನಕಾಂಬರವನ್ನು ಸಹ ಇಷ್ಟಪಡ್ತಾರೆ. ಪಾರಿಜಾತ ಹೂವು ಅದನ್ನು ಸಹ ಪಡ್ತಾರಂತೆ ರಾಯರು. ಆದರೆ ರಾಯರಿಗೆ ನೋಡಿ ದುಬಾರಿಯಾದಂತಹ ಹಾರಗಳನ್ನು ತಗೊಂಬಂದು ಆರಾಧನೆ ಅಂತ ಹೇಳಿ ಹಾಕಲಿಕ್ಕೆ ಹೋಗಬೇಡಿ. ರಾಯರು ಹಾರಗಳನ್ನು ಇಷ್ಟಪಡೋದಿಲ್ಲ ಅನ್ನುವಂತಹ ಒಂದು ಮಾತಿದೆ. ಅಂದರೆ ದೊಡ್ಡ ದೊಡ್ಡ ಹಾರಗಳಿರುತ್ತಲ್ಲ, ಆ ಹಾರಗಳನ್ನು ರಾಯರು ಇಷ್ಟಪಡೋದಿಲ್ಲ. ಹೂವಿನ ಅಲಂಕಾರ ಅಂದರೆ ಏನು ನೀವು ಹೂಗಳನ್ನು ಹಾಕೋತೀರ ಆ ಹೂವೆಲ್ಲ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡಾದ ನಂತರ ರಾಯರಿಗೆ ತಪ್ಪದೆ 18+1 ಅಂತಂದರೆ 19 ಗೆಜ್ಜೆಗಳು ಬರಬೇಕು. ಆ ರೀತಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ನೋಡಿ. ಶಾಸ್ತ್ರೋಕ್ತವಾಗಿ ನೀವು ಮೊದಲು ಈ 18+1 19 ಗೆಜ್ಜೆಗಳು ಬರೋ ರೀತಿ ಒಂದು ಗೆಜ್ಜೆ ವಸ್ತ್ರ ಏರಿಸಿದ ನಂತರ ಅಲಂಕಾರಕ್ಕೆ ನೀವು ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಕೋತೀರಲ್ವ, ಆಮೇಲೆ ಎಷ್ಟು ಗೆಜ್ಜೆ ವಸ್ತ್ರ ಬೇಕಾದರೂ ಬಳಸ್ಕೋಬಹುದು.
ಇದಾದ ನಂತರ ನೀವು ರಾಯರಿಗೆ ಇವತ್ತಿನ ದಿವಸ ಒಂದು ಕಾವಿ ಬಣ್ಣದ ವಸ್ತ್ರವನ್ನು ಇಲ್ಲ ಅಂತಂದರೆ ಜರಿ ಪಂಚೆ 9 ಗಜದ ಪಂಚೆಯನ್ನು ಸಮರ್ಪಿಸಬಹುದು. ಆದರೆ ಯಾವ ಕಾರಣಕ್ಕೂ ರಾಯರ ಫೋಟೋ ಇರುತ್ತಲ್ಲ, ಆ ಫೋಟೋ ಮೇಲೆ ಹೊದಿಕೆ ರೀತಿ ಹಾಕಬೇಡಿ. ಅಂದರೆ ನಾವಿವಾಗೆಲ್ಲ ಏನು ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡ್ತೀವಿ, ಆ ಕಾವಿ ಬಣ್ಣದ ವಸ್ತ್ರವನ್ನು ಮಡಚಿಬಿಟ್ಟು ಫೋಟೋಗಳ ಮೇಲೆ ಹಾಕ್ತಾರೆ. ಆ ರೀತಿ ನಾವು ಹಾಕಬಾರ್ದು. ಹೆಣ್ಮಕ್ಳು ರಾಯರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡೋದೇ ತಪ್ಪು. ಪ್ರತಿ ಗುರುವಾರ ಈ ರೀತಿ ಆರಾಧನೆಯ ಸಮಯದಲ್ಲಿ ನಾವು ಸಮರ್ಪಣೆ ಮಾಡಬಹುದು. ಯಾವ ರೀತಿ ಸಮರ್ಪಣೆ ಮಾಡಬೇಕು ಅಂತಂದರೆ, ಒಂದು ತಟ್ಟೆ ಇಟ್ಬಿಟ್ಟು ಆ ತಟ್ಟೆಯ ಮೇಲೆ ನಾವು ಏನು ಜರಿ ಪಂಚೆಯನ್ನು ತಂದಿರ್ತೀವಿ ಅಥವಾ ಕಾವಿ ಬಣ್ಣದ ವಸ್ತ್ರವನ್ನು ತಂದಿರ್ತೀವಿ ಅದನ್ನು ತಗೊಂಡು ಬಂದು ಅದು ಹೇಗಿರುತ್ತೆ ಹಾಗೆ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ಒಂದು ಎಲೆ ತುಳಸಿಯನ್ನು ಹಾಕಿ ಸಾಕಾಗುತ್ತೆ. ಯಾರೋ ಕಾಮೆಂಟಲ್ಲಿ ಕೇಳಿದ್ರಿ ಒಗೆದುಬಿಟ್ಟು ಇಡಬೇಕಾ ಅಂದರೆ ಮಡಿಯಾಗಬೇಕು ಅಂತಂದು. ಇಲ್ಲ, ನಾವು ಯಾವುದೇ ಬಟ್ಟೆ ತಂದಾಗ ಒಂದು ಲೋಟ ನೀರಿಗೆ ಒಂದು ಎಲೆ ತುಳಸಿ ಹಾಕಿಬಿಟ್ಟು ಆ ಮಡಿ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ಅದು ಮಡಿ ವಸ್ತ್ರ ಅಂಥೇಳಿ ಅನ್ನಿಸ್ಕೊಳುತ್ತೆ. ನೀರಿಗೆಲ್ಲ ಅದ್ಬಿಟ್ಟು ಇಡಲಿಕ್ಕೆ ಹೋಗಬೇಡಿ. ರಾಯರಿಗೆ ಈ ರೀತಿ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡುವಂತಹದ್ದನ್ನು ಮಾಡಿ. ಇನ್ನು ಪೂಜೆಯ ವಿಚಾರಕ್ಕೆ ಬಂದರೆ, ನೀವು ಮೊದಲು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು. ತುಳಸಿ ಪೂಜೆ ಮಾಡಿದ್ದಾದ ಮೇಲೆ ದೇವರ ಮನೆಯಲ್ಲಿ ಏನು ದೀಪಗಳನ್ನು ಇಟ್ಕೊಂಡಿರ್ತೀರ ಆ ದೀಪಗಳನ್ನು ಹಚ್ಕೊಳ್ಳಿ. ಶ್ರೀಹರಿಯ ಸ್ಮರಣೆಯನ್ನು ಮರೀಲಿಕ್ಕೆ ಹೋಗಬೇಡಿ. ಶ್ರೀಹರಿಯ ಫೋಟೋಗೂ ಸಹ ಅವತ್ತಿನ ದಿವಸ ಸ್ವಲ್ಪ ತುಳಸಿ ಹೂಗಳನ್ನೆಲ್ಲ ಯಥೇಚ್ಛವಾಗಿ ಹಾಕಿ ಮೊದಲು ಅವರನ್ನು ನೆನೆಯಿರಿ. ಏಕೆಂದರೆ ಅವರ ಆದೇಶದಂತೆಯೇ ಇವತ್ತು ನಿಮ್ಮೆಲ್ಲರ ಗುರು ಸಾರ್ವಭೌಮರು ಬೃಂದಾವನದಲ್ಲಿ ಕುಳಿತಿರುವಂತಹದ್ದು. ಹೀಗಾಗಿ ಶ್ರೀಹರಿಯನ್ನು ನಾವು ಸ್ಮರಣೆ ಮಾಡೋದನ್ನು ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಈ ಕೆಲಸವನ್ನು ಮಾಡಿಕೊಳ್ಳಿ. ಅವ್ರಿಗೂ ತಪ್ಪದೆ ತುಳಸಿ ಹೂಗಳನ್ನೆಲ್ಲ ಹಾಕಿ ಒಂದು ಮಣ್ಣಿನ ದೀಪವನ್ನು ಶ್ರೀಹರಿಯ ಸ್ವರೂಪದ ಒಂದು ಫೋಟೋ ಮುಂದೆ ತುಪ್ಪದಲ್ಲಿ ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಇನ್ನು ಮಧ್ಯಾರಾಧನೆಯ ದಿವಸ ದೀಪ ಹಚ್ಚೋದ್ರಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ರಾಯರಿಗೆ 9 ದೀಪಗಳ ಆರಾಧನೆಯನ್ನು ಮಾಡಬೇಕು. ಅಂದರೆ 5 ಮಣ್ಣಿನ ದೀಪಗಳನ್ನು ಇಡಬೇಕಾಗತ್ತೆ. ಆ್ಯಸ್ ಯೂಶ್ವಲ್ ನೀವು ಹೇಗೆ 5 ಮಣ್ಣಿನ ದೀಪಗಳನ್ನು ಹಚ್ತಿರಲ್ಲ ವಿಶೇಷವಾದಂತಹ ದಿವಸಗಳಲ್ಲಿ, ಆ ರೀತಿ 5 ಮಣ್ಣಿನ ದೀಪಗಳನ್ನು ಇಟ್ಬಿಟ್ಟು ಉಳಿದಂತೆ ಯಾವುದಾದ್ರೂ 4 ದೀಪಗಳನ್ನು ಇಡುವಂತಹದ್ದು. ಒಟ್ಟು ರಾಯರ ಎದುರಿನಲ್ಲಿ 9 ದೀಪಗಳಾಗಬೇಕು ಮಧ್ಯಾರಾಧನೆಯ ದಿವಸ. ಅದರಲ್ಲಿ ಅಷ್ಟೂ ದೀಪಗಳನ್ನು ಆದರೆ ತುಪ್ಪದಲ್ಲೇ ಹಚ್ಚಿ ಬಹಳ ಒಳ್ಳೆಯದು. ಯಾರೂ ದಯಮಾಡಿ ಕೊಂಕು ಮಾತುಗಳನ್ನು ಆಡಬೇಡಿ. ಅಂದರೆ ನನ್ನ ವಿಡಿಯೋಸ್ಗಂತೂ ಯಾರೂ ಸಹ ಇಲ್ಲಿಯ ತನಕ ಕೆಟ್ಟ ಕಾಮೆಂಟ್ಗಳನ್ನು ಹಾಕಿದ್ದೇ ಇಲ್ಲ. ನಾವು ಹೇಳೋಂತಹದ್ದು ನಿಮ್ಮ ಒಳ್ಳೆಯದಕ್ಕೆ. ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ ನೋಡಿ, ಈಗ 9 ದೀಪಗಳಿಗೆ ಹಚ್ಚೋದಕ್ಕೆ ನಿಮಗೇನೊಂದು 200 ಗ್ರಾಮ್ ತುಪ್ಪ, ಒಂದು 150 ರೂಪಾಯಿ ಆಗಬಹುದು. ಅಷ್ಟು ತುಪ್ಪ ಹೋದರೂ ಹೋಯ್ತು ಅಂದ್ಕೊಳ್ಳಿ. ಅಷ್ಟು ತುಪ್ಪದ ದೀಪವನ್ನು ನೀವು ರಾಯರ ಮುಂದೆ ಬೆಳಗೋದ್ರಿಂದ ನೀವು ಎಲ್ಲೋ ಹೊರಗಡೆ ಸಾವಿರಾರು ರೂಪಾಯಿ ಕಳೆಯುವಂತಹ ಸಮಸ್ಯೆಗಳನ್ನು ರಾಯರು ಕ್ಷಣ ಮಾತ್ರದಲ್ಲಿ ಆ ದೀಪಗಳಿಂದ ಕಳೆದಿರ್ತಾರೆ. ಅಷ್ಟು ಶ್ರೇಷ್ಠ ರಾಯರ ಮುಂದೆ ತುಪ್ಪದ ದೀಪಾರಾಧನೆಯನ್ನು ಮಾಡುವಂತಹದ್ದು. ಶಕ್ತಿ ಇತ್ತು, ಭಗವಂತ ಕರುಣಿಸಿದಾನೆ ಅಂತಂದರೆ 9 ದೀಪಗಳನ್ನು ತುಪ್ಪದಲ್ಲಿ ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಇಲ್ಲ ನಮಗೆ ಶಕ್ತಿ ಇಲ್ಲ ಅನ್ನುವಂತಹದ್ದಾದರೆ 2 ದೀಪಗಳನ್ನಾದರೂ ತುಪ್ಪದಲ್ಲಿ ಹಚ್ಕೊಳ್ಳಿ. ಉಳಿದಿದ್ದಕ್ಕೆ ನಾನು ಹೇಳಿದೆ ಅಲ್ವಾ, 5 ಎಣ್ಣೆ ಮಿಕ್ಸ್ ಇರುವಂತಹದ್ದು, 5 ತರಹದ ಎಣ್ಣೆ ಮಿಕ್ಸ್ ಇರುವಂತಹದ್ದನ್ನು ಗ್ರಂಥಿಗೆ ಅಂಗಡಿನಲ್ಲಿ ತೊಗೊಂಬಂದು ಆ ಎಣ್ಣೆಯನ್ನು ಉಳಿದಂತಹ ದೀಪಗಳಿಗೆ ಹಚ್ಕೊಳ್ಳುವಂತಹದ್ದನ್ನು ನೀವು ಮಾಡಬೇಕಾಗತ್ತೆ. ಇನ್ನು ದೀಪಗಳನ್ನು ಹಚ್ಚಿದ ತಕ್ಷಣ ಇನ್ನೊಂದು ಹೇಳಲಿಕ್ಕೆ ಮರೆತೆ, ರಾಯರ ಮುಂದೆ ನೀವೇನು ಹಚ್ತಿರಲ್ವ ದೀಪ, ಆ ದೀಪಗಳಿಗೆ ಎಳ್ಳೆಣ್ಣೆಯನ್ನು ಬಳಸಬೇಡಿ. ಎಳ್ಳೆಣ್ಣೆಯಲ್ಲಿ ರಾಯರ ಮುಂದೆ ದೀಪವನ್ನು ಹಚ್ಚಬಾರ್ದು. ಇನ್ನು ದೀಪ ಹಚ್ಚಿದ ತಕ್ಷಣ ರಾಯರಿಗೆ ಅಭಿಷೇಕವನ್ನು ಮಾಡುವಂತಹವರು ಮಾಡಬಹುದು. ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದು, ಗಂಡ್ಮಕ್ಳ ಕೈಲಿ ಅಭಿಷೇಕವನ್ನು ಮಾಡಿಸಿ. ಇವತ್ತಿನ ದಿವಸ ಪಂಚಾಮೃತ ಅಭಿಷೇಕವನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠ. ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇಷ್ಟನ್ನು ನೀವು ಬಳಸ್ಕೋಬೇಕಾಗತ್ತೆ. ಒಂದು ತಟ್ಟೆನಲ್ಲಿ ರಾಯರ ವಿಗ್ರಹ ಇಡಿ ಸ್ವಲ್ಪ ಕೆಂಪು ಅಕ್ಷತೆಯನ್ನು ಹಾಕ್ಬಿಟ್ಟು ಶುದ್ಧ ಜಲದಿಂದ ಅವರಿಗೆ ಅಭಿಷೇಕ ಮಾಡಿಬಿಟ್ಟು, ಅದಾದ ಮೇಲೆ ನಾನು ಏನೇನೆಲ್ಲ ವಸ್ತುಗಳನ್ನ ಹೇಳಿದೆ ಆ ವಸ್ತುಗಳಿಂದ ರಾಯರಿಗೆ ಅಭಿಷೇಕವನ್ನು ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡು ಅದರ ಮೇಲೆ ಹಾಕಲೇಬೇಕು. ಅದೇ ಬರೀ ಪಂಚಾಮೃತ ಅಭಿಷೇಕವನ್ನು ಮಾಡಿ ಬಿಡಬೇಡಿ. ಅದಾದಮೇಲೆ ಅದೆಲ್ಲವನ್ನು ಒಂದು ಬಟ್ಲಿಗೆ ಏನಕ್ಕಾದರೂ ನೀವು ಹಾಕ್ಕೊಂಡು ತದನಂತರ ಮತ್ತೆ ರಾಯರಿಗೆ ಶುದ್ಧ ಜಲದಿಂದ
ಅಭಿಷೇಕವನ್ನು ಮಾಡಿ ರಾಯರ ಮೂರ್ತಿಯನ್ನು ಒಂದು ಮಡಿ ವಸ್ತ್ರದಿಂದ ಉರಿಸ್ಕೊಳ್ಳಿ. ಗಂಧ ಹಚ್ಚಿ ರಾಯರಿಗೆ ಗಂಧವನ್ನು ಹಚ್ಚಿಬಿಟ್ಟು ತುಳಸಿ ಮತ್ತು ಹೂಗಳನ್ನು ಆ ವಿಗ್ರಹಕ್ಕೆ ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ. ರಾಯರ ಮುಂದೆ ದೀಪ ಹಚ್ಚಿದ ನಂತರ ಇವತ್ತು ತಪ್ಪದೆ ಸಂಕಲ್ಪವನ್ನು ಮಾಡ್ಕೋಬೇಕು. ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಳೋ ಅಂತಹದ್ದು, ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಹೆಸರುಗಳನ್ನು ಹೇಳಿಬಿಟ್ಟು ಅವರೆಲ್ಲರಿಗೂ ಸಹ ಏನೇನು ಕಷ್ಟಗಳಿದೆ ಅನ್ನುವಂತಹದ್ದನ್ನು ಹೇಳಿಕೊಂಡು ನಿಮ್ಮ ಕೈಯಲ್ಲಿ ಮೊದಲು ಬಲಗೈಯಲ್ಲಿ ಸ್ವಲ್ಪ ಕೆಂಪು ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಕೊಳ್ಳಿ. ಆರಾಧನೆಯ 3 ದಿವಸಗಳ ಕಾಲ ಸಂಕಲ್ಪಕ್ಕೂ ಸಹ ನೀವು ಕೆಂಪು ಅಕ್ಷತೆಯನ್ನು ಬಳಸ್ಕೋಬೇಕಾಗುತ್ತೆ. ಹೇಗೆ ಮಾಡ್ಕೊಳ್ಳೋದು ಕೆಂಪು ಅಕ್ಷತೆ ಅಂತಂದರೆ, ಅಕ್ಕಿಗೆ ಸ್ವಲ್ಪ ಒಂದು ತೊಟ್ಟಷ್ಟು ತುಪ್ಪ ಹಾಕ್ಕೊಂಡು ಕುಂಕುಮ, ಹೊಸ ಕುಂಕುಮ ಇರುತ್ತಲ್ವ, ಆ ಕುಂಕುಮವನ್ನು ಬೆರೆಸ್ಕೊಂಡು ಕೆಂಪು ಅಕ್ಷತೆಯನ್ನು ಮಾಡಿಟ್ಕೊಂಡು ಕೆಂಪು ಅಕ್ಷತೆಯನ್ನು ಬಳಸ್ಕೊಳ್ಳಿ. ಬಲಗೈಯಲ್ಲಿ ಸ್ವಲ್ಪ ಒಂದು 4 ಕಾಳು ಕೆಂಪು ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಕೊಂಡು, ನಾನು ಹೇಳಿದ್ನಲ್ವ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೆಸರು, ಅವ್ರಿಗೇನು ಕಷ್ಟ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಏನು ಕಷ್ಟ ಇದೆ ಅಥವಾ ಯಾರಿಗಾದರೂ ಏನಾದರೂ ಇಚ್ಛೆ ಪರಿಪೂರ್ಣ ಆಗಬೇಕಾ ರಾಯರಿಂದ, ಪ್ರತಿಯೊಂದನ್ನು ಸಹ ರಾಯರ ಹತ್ರ ಹೇಳಿಕೊಂಡು ರಾಯರ ಪಾದದ ಬಳಿಗೆ ಅವೆಲ್ಲವನ್ನು ಸಹ ಹಾಕ್ಕೊಳ್ಳಿ. ಅಂದರೆ ಹೂವು ಮತ್ತು ಅಕ್ಷತೆಯನ್ನು ಸಮರ್ಪಣೆ ಮಾಡಿ. ಇದಾದ ನಂತರನೇ ನೀವು ರಾಯರ ಮುಂದೆ ಕಳಸ ಇಡುವಂತಹದ್ದು. ರಾಯರ ಮುಂದೆ ಮಧ್ಯಾರಾಧನೆಯ ದಿವಸ ಕಳಸವನ್ನು ನಾವು ಇಡಬೇಕಾಗತ್ತೆ. ಈ ಕಳಸಕ್ಕೆ ನೀವು ಯಾವುದೇ ಕಾರಣಕ್ಕೂ ವಿಳೆದೆಲೆಯನ್ನು ಬಳಸೋ ಹಾಗಿಲ್ಲ. ನೋಡಿ, ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಗೆ ಕಳಸ ಇಡೋದಕ್ಕೂ ರಾಯರಿಗೆ ಕಳಸ ಇಡೋದಕ್ಕೂ ವ್ಯತ್ಯಾಸ ಬಹಳ ಇದೆ. ನೀವು ಯಾವತ್ತು ಇಟ್ಟಿದ್ದೀರೋ, ಶುಕ್ರವಾರ ಇಟ್ಟಿದ್ದೀರೋ, ಶನಿವಾರ ಇಟ್ಟಿದ್ದೀರೋ, ಯಾವತ್ತು ತೊಳೆದಿದ್ದೀರೋ, ಇದು ಯಾವುದು ಲೆಕ್ಕ ಅಲ್ಲ. ಮತ್ತು ನನ್ನನ್ನು ದಯಮಾಡಿ ಕಮೆಂಟ್ಸ್ಗಳಲ್ಲಿ ಕೇಳಬೇಡಿ. ರಾಯರಿಗೆ ಇಡುವಂತಹ ಕಳಸನೇ ಬೇರೆ. ನೀವು ಯಾವತ್ತೇ ಕಳಸ ಇಟ್ಟಿದ್ರೂ ದೇವರ ಮನೆಯಲ್ಲಿ 2 ಕಳಸ ಇಡೋ ಹಾಗಿಲ್ಲ. ಆ ಕಳಸ ಭಾನುವಾರ ಎಂದಿನ ದಿವಸ ವಿಸರ್ಜನೆ ಮಾಡಿಬಿಟ್ಟು ಸೋಮವಾರ ರಾಯರ ಕಳಸ ಇಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ವಿಳೆದೆಲೆ ಬಳಸೋ ಹಾಗಿಲ್ಲ. 5 ಇಲ್ಲ ಅಂತಂದರೆ 9 ಮಾವಿನ ಎಲೆಯನ್ನು ನಾವು ರಾಯರ ಕಳಸ ಇಡೋದಕ್ಕೆ ಬಳಸಬೇಕು. ಒಂದು ತೆಂಗಿನಕಾಯಿ ಬೇಕಾಗುತ್ತೆ. ಕಳಸಕ್ಕೆ ಮೊದಲು 4 ಕಾಳು ಕೆಂಪು ಅಕ್ಷತೆಯನ್ನು ಮಾತ್ರ ಹಾಕಬೇಕು. ಅರಿಶಿಣ, ಕುಂಕುಮ ಅವೆಲ್ಲವನ್ನು ರಾಯರಿಗೆ ಇಡುವಂತಹ ಕಳಸದ ಒಳಗಡೆ ಹಾಕಬೇಡಿ. 4 ಕಾಳು ಅಕ್ಷತೆ, ಕೆಂಪು ಅಕ್ಷತೆಯನ್ನು ಹಾಕಿಬಿಟ್ಟು 5 ಇಲ್ಲ 9 ಮಾವಿನ ಎಲೆಯನ್ನು ಇಟ್ಟುಬಿಟ್ಟು ಒಂದು ಕಾಯಿಯನ್ನು ಇಟ್ಟು ಕಳಸವನ್ನು ಹೂಡಿ ಕೆಳಗಡೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಕಳಸವನ್ನು ಇಡುವಂತಹದ್ದು. ಕಳಸಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಡಿ. ಗಂಧ ಇಲ್ಲ ಅಂತಂದರೆ ಗೋಪಿ ಚಂದನವನ್ನು ಮಾತ್ರ ಹಚ್ಚಬೇಕು. ಏಕೆಂದರೆ ರಾಯರಿಗಿಟ್ಟಿರುವಂತಹ ಕಳಸ ಅದು. ರಾಯರಿಗೆ ಹೇಗೆ ಅರಿಶಿನ ಕುಂಕುಮ ಸಮರ್ಪಣೆ ಮಾಡೋದಿಲ್ವೋ ಹಾಗೆ ಕಳಸಕ್ಕೂ ಸಹ ನಾವು ಇಡೋದಕ್ಕೆ ಬರೋದಿಲ್ಲ. ಸ್ವಲ್ಪ ಹೂಗಳಿಂದ ಕಳಸವನ್ನು ಅಲಂಕಾರ ಮಾಡ್ಕೊಳ್ಳಿ. ಕಳಸ ಇಟ್ಟ ನಂತರ ನೀವು ಧೂಪವನ್ನು ತೋರಿಸಿ, ಅಂದರೆ ಊದ್ಗಡ್ಡಿಯನ್ನು ಬೆಳಗುವಂತಹದ್ದು ಇಲ್ಲಾಂದರೆ ಸಾಂಬ್ರಾಣಿ ಹಾಕುವಂತಹದ್ದು ಮಾಡ್ಕೊಳ್ಳಿ. ಮೊದಲನೆಯ ದಿವಸ ನಾನು ಏನೆಲ್ಲ ಸ್ತೋತ್ರಗಳನ್ನು ಹೇಳಿದ್ದೀನಿ ಆ ಎಲ್ಲ ಸ್ತೋತ್ರಗಳನ್ನು ಇವತ್ತು ಸಹ ಹೇಳ್ಕೋಬೇಕಾಗುತ್ತೆ. ಆ ಎಲ್ಲ ಸ್ತೋತ್ರಗಳನ್ನು ಹೇಳಿಕೊಂಡು, ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂತಂದರೆ ಪೂರ್ವಾರಾಧನೆಯ ಪೂಜೆಯ ಒಂದು ಸಂಕ್ಷಿಪ್ತವಾದಂತಹ ವಿಡಿಯೋ ಹಾಕಿದ್ದೀನಿ ಇದರಿಂದ, ಅದನ್ನು ನೋಡಿ ಅದರಲ್ಲಿ ಹೇಳಿದ್ದೀನಿ ಏನೆಲ್ಲ ಸ್ತೋತ್ರಗಳು ಅಂತ ಹೇಳಿ. ಆ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಾದ್ಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡ್ಕೊಳ್ಳುವಂತಹದ್ದನ್ನು ಮಾಡಿ. ಇನ್ನು ಇವತ್ತಿನ ನೈವೇದ್ಯಕ್ಕೆ ನೀವು ಬೇಳೆ ಒಬ್ಬಟ್ಟು ಮಾಡಲೇಬೇಕಾಗುತ್ತೆ. ಬೇಳೆ ಒಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟಿನ ಹೂರಣ ಮತ್ತು ಪುಳಿಯೋಗರೆ ಮಾಡ್ಬೋದು. ಅದನ್ನು ಬಿಟ್ಟು ತಿಳಿ ಸಾರು ಅನ್ನವನ್ನು ನೈವೇದ್ಯ ಮಾಡಿ ಅದರ ಮೇಲೆ ತುಪ್ಪವನ್ನು ಹಾಕಿ ರಾಯರಿಗೆ ನೈವೇದ್ಯವನ್ನು ತೋರಿಸಬಹುದು. ಮತ್ತು ವಿಶೇಷವಾಗಿ ಮಜ್ಜಿಗೆಯನ್ನು ಇಡೋದನ್ನು ಮರಿಬೇಡಿ. ಆದರೆ ಮಜ್ಜಿಗೆಗೆ ಉಪ್ಪೆಲ್ಲ ಹಾಕಬಾರ್ದು. ಮೊಸರಿನಿಂದ ಮಜ್ಜಿಗೆ ಮಾಡಿಬಿಟ್ಟು ಮಜ್ಜಿಗೆಯನ್ನು ಇಡಿ. ಬೇಳೆ ಒಬ್ಬಟ್ಟು ಇಲ್ಲ ಅಂತಂದರೆ ಹೂರಣ, ಪುಳಿಯೋಗರೆ, ತಿಳಿ ಸಾರು ಅನ್ನ. ತಿಳಿ ಸಾರು ಮಾಡುವಾಗನೂ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೇ ನಾವು ಸಾರನ್ನ ಮಾಡಬೇಕು. ಬರೋದಿಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಂಬಿಡಿ, ಪುಳಿಯೋಗರೆ ಮಾಡಿ ಇಡಿ ಸಾಕಾಗುತ್ತೆ. ಒಂದು ಲೋಟ ಮಜ್ಜಿಗೆಯನ್ನು ಇಡಿ. ಮತ್ತೆ ಕೇಳಬೇಡಿ, ವರಮಹಾಲಕ್ಷ್ಮಿಗೆಲ್ಲ ನಾವು ಒಬ್ಬಟ್ಟು ಮಾಡಿರ್ತೀವಿ ಅದ್ರ ಹೂರಣನೇ ನಾವು ಮತ್ತೆ ಒಬ್ಬಟ್ಟೆಲ್ಲ ಮಾಡಿ ಇಡಬಹುದಾ ಅಂದರೆ ಖಂಡಿತ ಸಲ್ಲೋದಿಲ್ಲ. ಆ ರೀತಿ 2-3 ದಿವಸದ್ದೆಲ್ಲ ನಾವು ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಬರೋದಿಲ್ಲ. ಹೊಸದಾಗೇ ಸ್ವಲ್ಪ ಆದರೂ ಸಹ ರಾಯರಿಗೋಸ್ಕರ ಅಂತ ಹೇಳಿ ಕಷ್ಟಪಡಿ, ಏನೂ ಆಗಲ್ಲ. ಕಷ್ಟಪಟ್ಟು
ಕಷ್ಟಪಟ್ಟು ಆವತ್ತಿನ ದಿವಸ ಮತ್ತೆ ಮಾಡಿ ಇಡುವಂತಹದ್ದನ್ನು ಮಾಡಿ. ನಿಮ್ಗೆ ಒಳ್ಳೆಯದಾಗುತ್ತೆ, ಕಷ್ಟಪಟ್ಟಷ್ಟು ಸಹ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು 21 ಹೂಬತ್ತಿಗಳನ್ನು ಹಚ್ಚೋದ್ರ ಬಗ್ಗೆ ನಾನು ಹೇಳಿದ್ದೆ ಪೂರ್ವಾರಾಧನೆಯ ವಿಡಿಯೋನಲ್ಲಿ, ಅದು ಮಿಸ್ ಆಗಿದೆ. ಪಂಚಾರತಿ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ವಿಶೇಷವಾಗಿ ಯಾರಿಗಾದರೂ ಅನಾರೋಗ್ಯ ಇತ್ತು ಅಂತಂದರೆ ಈ ಸೇವೆನ ರಾಯರಿಗೆ ತಪ್ಪದೆ ಮಾಡಿ. 21 ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಟ್ಕೊಂಡು ಒಂದು ತಟ್ಟೆನಲ್ಲಿ ಜೋಡಿಸಿಟ್ಕೊಳ್ಳೋದು. ಅದನ್ನು ಜೋಡಿಸಿಟ್ಕೊಂಡ್ಬಿಟ್ಟು ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಯಾರಿಗೆ ತೊಂದರೆ ಇದೆ ಅದನ್ನು ಹೇಳಿಕೊಂಡು, ಬರೀ ಅದಕ್ಕೆ ಅಂತಲ್ಲ, ಇದೂ ಒಂದು ಆರಾಧನೆಯ ಸಮಯದಲ್ಲಿ ರಾಯರಿಗೆ ಮಾಡುವಂತಹ ಸೇವೆ. ಇದನ್ನು ಊದ್ಗಡ್ಡಿಯಿಂದನೋ ಇಲ್ಲ 2 ಬತ್ತಿಗಳನ್ನು ಹಚ್ಕೊಂಡು ಈ ಸೇವೆಯನ್ನು ಮಾಡುವಂತಹದ್ದನ್ನು ನಾವು ಮಾಡಬಹುದಾಗಿದೆ. ಮತ್ತು ರಾಯರಿಗೆ ಇವತ್ತು ಕೂಡ 3 ಬಗೆಯ ಹಣ್ಣುಗಳನ್ನು ನಾವು ನೈವೇದ್ಯಕ್ಕೆ ಇಡಬೇಕು. ನೈವೇದ್ಯ ಎಲ್ಲ ಇಟ್ಟಾದ ಮೇಲೆ ನಾವು ರಾಯರಿಗೆ ಒಂದು ತುಳಸಿ ದಳವನ್ನು ಎಲ್ಲ ನೈವೇದ್ಯದ ಮೇಲೂ ಹಾಕಿ, ಅಂದರೆ ನೀವೇನು ಎಡೆ ಮಾಡಿರ್ತೀವರಲ್ವ, ಒಂದು ಎಲೆ ತುಳಸಿ ದಳವನ್ನು ಆ ನೈವೇದ್ಯದ ಮೇಲೆ ಹಾಕಿಬಿಟ್ಟು ಹಣ್ಣುಗಳಿಗೆಲ್ಲ ಮಡಿ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಬಿಟ್ಟು ಪಂಚಾರತಿಯನ್ನು ಮಾಡಿ ರಾಯರಿಗೆ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ನೈವೇದ್ಯ ಸೇರಿ 8 ಗಂಟೆ ಒಳಗಡೆ ನಿಮ್ಮ ಪೂಜೆ ಮುಗಿಬೇಕು. ಬೇಗ ಎದ್ದೇಳಬೇಕಾಗತ್ತೆ, ಆಪ್ಷನ್ ಇಲ್ಲ. 8 ಗಂಟೆ ಒಳಗೆ ಒಬ್ಬಟ್ಟು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಪರವಾಗಿಲ್ಲ, ಹೂರಣ ಇಟ್ಬಿಡಿ, ಹೂರಣ ಇಟ್ಟು ಪೂಜೆ ಮುಗಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಮಹಾಮಂಗಳಾರತಿ ಎಲ್ಲ ಆದಮೇಲೆ 1-2 ಒಬ್ಬಟ್ಟನ್ನು ತೊಟ್ಬಿಟ್ಟು ಮತ್ತೆ ರಾಯರಿಗೆ ಬೇಕಾದರೆ ಸಮರ್ಪಣೆಯನ್ನು ಮಾಡಬಹುದು. ತೀರಾ ಆಗಲಿಲ್ಲ ಅಂದರೆ ಆದ್ರಂತೂ ಒಬ್ಬಟ್ಟನ್ನು ಮಾಡೇ ಇಡಿ, ಒಳ್ಳೆಯದು. 8 ಗಂಟೆ ಒಳಗಡೆ ನಿಮ್ಮ ಪೂಜೆ ಮುಗಿಸ್ಕೋಬೇಕು. 8 ಗಂಟೆ ನಂತರ ನೈವೇದ್ಯ ತೋರಿಸುವಂತಹದ್ದು ಅಷ್ಟು ಶ್ರೇಷ್ಠ ಅಲ್ಲ, ಸಾಧ್ಯನೇ ಆಗೋದಿಲ್ಲ ಮಾಡೋದಕ್ಕೆ ಅನ್ನುವಂತಹವರು ಒಂಚೂರು ಹಾಲು ಬೆಲ್ಲನ ನೈವೇದ್ಯ ತೋರಿಸಿ ಮಹಾಮಂಗಳಾರತಿನ 8 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ. ಇನ್ನೊಂದು 9 ಗಂಟೆ 9:30 ಅಷ್ಟರಲ್ಲಿ ಮತ್ತೆ ನೈವೇದ್ಯವನ್ನು ಮಾಡಿಬಿಟ್ಟು ರಾಯರಿಗೆ ಸಮರ್ಪಣೆ ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ. ಈ 9 ದೀಪಗಳು ರಾಯರ ಮುಂದೆ ಏನು ಹಚ್ತೀರಾ, ಅಟ್ಲೀಸ್ಟ್ ಅದು ನಿಮ್ಮ ಮನೆಯಲ್ಲಿ 1-2 ಗಂಟೆ ಟೈಮ್ ಆದರೂ ಉರಿಬೇಕು. ಅಷ್ಟು ಎಣ್ಣೆ ತುಪ್ಪವನ್ನು ಹಾಕ್ಕೊಳ್ಳಿ. ಇನ್ನು ಸಾಧ್ಯ ಆದರೆ ಮನೆಯಲ್ಲಿ ಒಂದು 10 ಜನಕ್ಕಾದ್ರೂ ಸಹ ಒಂದು ಚೂರು ಊಟವನ್ನು ಹಾಕುವಂತಹ ಕೆಲಸವನ್ನು ಮಾಡಿ. ಬಹಳ ಶ್ರೇಷ್ಠ ಇದು. ನಾವು ಬಹಳ ಆಡಂಬರವಾಗಿ ರಾಯರ ಪೂಜೆ ಮಾಡೋದು, ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕಿಂತ ಅವತ್ತಿನ ದಿವಸ ಒಂದು 10 ಜನಕ್ಕೆ ನಮ್ಮ ಮನೆಯಲ್ಲಿ ಅನ್ನದಾನ ಮಾಡುವಂತಹದ್ದು ಬಹಳ ಶ್ರೇಷ್ಠ. ಇದರಿಂದ ನಾವು ಏನು ಬಹಳ ಕಷ್ಟಗಳನ್ನು ಅನುಭವಿಸ್ತಿರ್ತೀವಿ, ನೆಮ್ಮದಿ ಇಲ್ಲ ಅಥವಾ ಕೈ ಹತ್ತುತ್ತಿಲ್ಲ ಯಾವುದರಲ್ಲೂ ಅನ್ನುವಂತಹ ಒಂದು ಕಷ್ಟಗಳು ಕಡಿಮೆ ಆಗುತ್ತೆ. ನೀವು ಅಪಾರವಾಗಿ ಏನು ಹಬ್ಬದ ಅಡುಗೆ ಮಾಡಿ ಬಡಿಸಿ ಅಂತ ಹೇಳಲ್ಲ, ಒಂಚೂರು ಏನಾದರೂ ಪುಳಿಯೋಗರೆನೋ ಸ್ವಲ್ಪ ಪಾಯಸನೋ ಈ ಥರದ್ದೇ ಆಗಲಿ ಏನಾದರೂ ಮಾಡಿ ನಿಮ್ಮ ಮನೆಯ ಅಕ್ಕಪಕ್ಕದವ್ರು ಇರಬಹುದು, ಗೊತ್ತಿರೋರು ಇರಬಹುದು, ಬಾಳೆ ಎಲೆನಲ್ಲಿ ಊಟಕ್ಕೆ ಹಾಕಿ ಆ ಎಲೆಯನ್ನು ಎತ್ತಿ ಹೊರಗಡೆ ಹಾಕಿ. ನಿಮ್ಮ ಮನೆಯ ದಾರಿದ್ರ್ಯ ಕಳೆಯುತ್ತೆ ಇದರಿಂದ. ಇದಿಷ್ಟು ರಾಯರ ಮಧ್ಯಾರಾಧನೆಯ ಪೂಜೆಯ ಸರಿಯಾದಂತಹ ಮತ್ತು ಶಾಸ್ತ್ರೋಕ್ತವಾದಂತಹ ವಿಧಾನ. ಇಷ್ಟನ್ನು ಮಾಡ್ಕೊಳ್ಳಿ. ಇನ್ನು ಉತ್ತರಾರಾಧನೆಯ ಪೂಜೆಯ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಡೀಟೇಲನ್ನು ಹಾಕ್ತೀನಿ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ಮಠಗಳಿಗೆ ಹೋಗಿ ಮಠಗಳಲ್ಲಿ ಸೇವೆ ಮಾಡಬಹುದು ಏನೇನೆಲ್ಲ ಅನ್ನುವಂತಹ ಒಂದು ವಿಡಿಯೋ ಹಾಕಿದ್ದೀನಿ, ನೋಡಿ. ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಈ 3 ದಿವಸಗಳ ಕಾಲ ಅಷ್ಟೂ ಸೇವೆಯನ್ನು ನಿಮ್ಮ ಕಡೆಯಿಂದ ರಾಯರಿಗೆ ಅರ್ಪಿಸಿ. ಬಹಳ ಒಳ್ಳೆಯದಾಗುತ್ತೆ. ದಿನ ಕಳೀತಾ 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 ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ಅನ್ನೋ ಹಾಗೆ ಅವರನ್ನು ನಂಬಿದವರನ್ನು ಯಾವತ್ತೂ ಸಹ ಕೈ ಬಿಡೋಲ್ಲ. ಅವರಿಗೆ ಮಾಡಿದಂತಹ ಸೇವೆಯೂ ಸಹ ಯಾವತ್ತೂ ವ್ಯರ್ಥವಾಗೋದಿಲ್ಲ. ರಾಯರಿದ್ದಾರೆ. ಎಲ್ರಿಗೂ ನಮಸ್ಕಾರ.